ರೈತರನ್ನ ಒಕ್ಕಲೆಬ್ಬಿಸುತ್ತಿರುವ ಆನ್ಲೈನ್ ಎಥಿನಾಲ್ ಕಂಪನಿ. ಹೌದು ವೀಕ್ಷಕರೇ, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಹಿರೇಮಲ್ಲಾಪುರ ಗ್ರಾಮದಲ್ಲಿ ಆನ್ಲೈನ್ ಎಥೆನಾಲ್ ಲಿಮಿಟೆಡ್ ಕಂಪನಿ ರಾವಣನಂತೆ ರೈತರನ್ನ ಒಕ್ಕಲೆಬ್ಬಿಸುತ್ತಿದೆ. ಇದರ ಪರಿಣಾಮವಾಗಿ ರೈತರು ಗೋಳಾಡುತ್ತಿರುವುದಲ್ಲದೆ ಕೃಷಿ ಭೂಮಿ, ಅರಣ್ಯ ಸಂಪತ್ತು, ವನ್ಯಜೀವಿ ಸಂಪತ್ತು, ಫಲವತ್ತತೆಯ ನಾಡಲ್ಲಿ ಖಾಸಗಿ ಕಂಪನಿಯ ದರ್ಪ ಜೋರಾಗಿದೆ. ರೈತರಿಗೆ ಯಾಮಾರಿಸಿ ಭೂಮಿ ಖರೀದಿಸಿ ಕೆರೆ ಕಬಳಿಸಿ ರೈತರ ವಿರೋಧಗಳ ನಡುವೆ ಕಂಪನಿ ಆರಂಭವಾಗ್ತಿದೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ರೈತರ ಭೂಮಿ ಫಲವತ್ತತೆ, ಪರಿಸರ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಅಂತರ್ಜಲ ಮಟ್ಟ, ರಸ್ತೆ ಹಾಳಾಗುವುದನ್ನು ತಡೆಗಟ್ಟದೆ ಹೋದರೆ ಫಲವತ್ತಾದ ಭೂಮಿ ಉಳ್ಳವರ ಪಾಲಾಗುವುದು ನಿಶ್ಚಿತ. ರೈತರ ಭೂಮಿ ಕಬಳಿಸುವುದನ್ನ ತಡೆಗಟ್ಟಲು ಹೋರಾಟಗಾರರು ಹೋದ ಸಂದರ್ಭದಲ್ಲಿ ಗುಂಡಾಗಳಿಂದ ಬೆದರಿಕೆ ಹಾಕುತ್ತಿದ್ದಾರೆ. ಹಾಗಾದರೆ ಜಿಲ್ಲೆಯ ರೈತರನ್ನು ಕಾಯುವವರು ಯಾರು? ಇಂತಹ ಕಂಪನಿಗೆ ದೊಡ್ಡವರು ಹಾಗೂ ರಾಜಕಾರಣಿಗಳು ಈ ಕಂಪನಿಗೆ ಕುಮ್ಮಕ್ಕು ನೀಡುತ್ತಿದ್ದಾರೆ ಎಂಬುದು ನಿಸ್ಸಂಶಯವಾಗಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಸರ್ಕಾರ ಹಾಗೂ ಅಧಿಕಾರಿಗಳ ಬಳಿ ಸಾಕಷ್ಟು ಬಾರಿ ದೂರನ್ನು ಕೊಟ್ಟರೂ ಯಾವುದೇ ಪ್ರಯೋಜನ ಆಗದ ಕಾರಣ ಇವರೆಲ್ಲ ಏತಕ್ಕೆ ಮೌನ ವಹಿಸಿದ್ದಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ. ಹಾಗಾದರೆ ಅಧಿಕಾರಿಗಳು ಇವರ ಜೊತೆಗೆ ಶಾಮೀಲಾಗಿದ್ದಾರೆಯೇ ಎಂಬುದು ಸಾರ್ವಜನಿಕರಲ್ಲಿ ಸಂಶಯ ಹುಟ್ಟು ಹಾಕಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ರೈತರಿಗೆ ಪರಿಹಾರವನ್ನ ಕೊಡಿಸುತ್ತಾರೆಯೇ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಈ ಕಂಪನಿ ಬಂದ ಆಗದೇ ಹೋದರೆ ಇನ್ನು ಮುಂದೆ ನಿರಂತರವಾಗಿ ನಮ್ಮ ಚಾನೆಲ್ ಈ ಕಂಪನಿ ವಿರುದ್ಧ ಹೋರಾಟಗಾರರ, ರೈತರ ಪರವಾಗಿ ನಿಲ್ಲುತ್ತದೆ ಎಂದು ಸ್ಪಷ್ಟನೆ ನೀಡುತ್ತದೆ. ಹಾಗಾದ್ರೆ ಅಧಿಕಾರಿಗಳು ಇವರ ಜೊತೆಗೆ ಶಾಮೀಲಾಗಿದ್ದಾರೆಯೇ ಎಂಬುದು ಸಾರ್ವಜನಿಕರಲ್ಲಿ ಸಂಶಯ ಹುಟ್ಟು ಹಾಕಿದೆ. ಇನ್ನು ಮುಂದಾದರೂ ಅಧಿಕಾರಿಗಳು ರೈತರಿಗೆ ಪರಿಹಾರವನ್ನು ಕೊಡಿಸುತ್ತಾರೆಯೇ ಕಾದು ನೋಡಬೇಕಾಗಿದೆ. ಒಂದು ವೇಳೆ ಈ ಕಂಪನಿ ಬಂದ್ ಆಗದೆ ಹೋದರೆ ಇನ್ನು ಮುಂದೆ ನಿರಂತರವಾಗಿ ನಮ್ಮ ಚಾನೆಲ್ ಈ ಕಂಪನಿ ವಿರುದ್ಧ ಹೋರಾಟಗಾರರ, ರೈತರ ಪರವಾಗಿ ನಿಲ್ಲುತ್ತದೆ ಎಂದು ಸ್ಪಷ್ಟನೆ ನೀಡುತ್ತದೆ. ವರದಿ ಸಂಜೀವ್ ಪೋತ್ರಾಜ್, ವಿಜಯ್ ವಾಯ್ಸ್ ಕನ್ನಡ, ಗದಗ. ಇದು ಪ್ರಾಚೀನ ಕಾಲದಿಂದ ಇವತ್ತು ನಮ್ಮ ಊರು ಹಳೆ ಊರದಂಗಿಂದ ಕೆರೆ ಇತ್ತು ಸರ್. ಅದು ಇವು ಎಥನಾಲ್ ಫ್ಯಾಕ್ಟ್ರಿ ಬಂದಾಗಿಂದ ಯಾವ ಆಸ್ತಿ ಉಳಿಯೋದು ಸರ್. ಆಜು ಬಾಜು ರೈತರಿಗೆ ಯಾವುದು ನೋಟಿಸ್ ಕೊಡ್ದಾನ ಇವತ್ತು ತಮ್ಮ ಕಂಪೌಂಡ್ಗಳಿಗೆ ನಿರ್ಮಿಸ್ಕೊಳಕತ್ತಾರ. ಇದನ್ನು ಹಿಂದೆ ಬಿಟ್ಟು ಮುಂದೆ ಬೇರೆದವರ ವಿಚಾರವಾಗಿ ಮುಂದೆ ಬಿಟ್ಟು ಸರ ದೌರ್ಜನ್ಯ ಮಾಡಿ ಇವತ್ತು ಕೆರೆ ಒತ್ತುವರಿ ಮಾಡಕತ್ತಾರ ಸರ್. ಆ ಹೊಲದವರು ಬಂದಿಲ್ಲ ಸರ್. ಇಲ್ಲಿ ಈ ಜಗದ್ಮ್ಯಾಗ ಹೊಲದವ್ರು ಎಲ್ಲದ್ರ ಅಂತ ಇನ್ನೂ ಇವತ್ತು ಗೊತ್ತಿಲ್ಲ ಸರ್. ಅವ್ರು ಹೊಲದವ್ರು ಇಲ್ಲ ಸರ್. ಇಲ್ಲಿ ಕೆರೆ ಇರೋದನ್ನ ಕೆರೆನ ಮುಚ್ಚಾಕತ್ತಾರ ಸರ್ ಬೇರೆದವ್ರು ಡಬ್ಬಳಿಕೆ ಮಾಡಿ. ಇವತ್ತು ನಮ್ಮೂರು ಜನರ ಮ್ಯಾಗೆ ಎಷ್ಟು ಭಯ ಹುಟ್ಟೈತೆ ಅಂದ್ರೆ ಎಥನಾಲ್ ಫ್ಯಾಕ್ಟ್ರಿ ಬಂದಾಗಿಂದ ಏನು ಮಾಡ್ತಾರೆ ಏನು ಭಯ. ಸಣ್ಣ ಊರು ಸರ ಇದೆ. ಯುವಕರು ಏನಾರ ಪ್ರಶ್ನೆ ಮಾಡೋಕೆ ಹೋದ್ರೆ ಯುವಕರ ಮೇಲೆ ಟಾರ್ಗೆಟ್ ಮಾಡೋದು, ಇಲ್ಲ ರೈತರು ಏನಾರು ಮಾಡೋಕೆ ರೈತರ ಮೇಲೆ ಟಾರ್ಗೆಟ್, ಈ ಥರ ಒಂದು ಭಯ ಹುಟ್ಬಿಡ ಸರ್. ದುಡ್ಡು ಇದ್ದಾರೆ ಸರ್, ಅವ್ರು ಏನಾದರೂ ಮಾಡೋಕ್ಕೆ ಸಲ್ ಸರ್. ಇಂಥ ಸಂದರ್ಭದಾಗ ನಾವು ಸಾಕಷ್ಟು ಬಾರಿ ಮನವಿ ಕೊಟ್ರೆ ಆಯೋಗ್ಯ ಅಧಿಕಾರಿಗಳು ನಮ್ಮ ಎಷ್ಟು ಅದರ ಅಂದ್ರೆ ಸರ್ ನಮ್ಮ ಲಕ್ಷ್ಮೀಪುರ ತಾಲೂಕಿನಾಗ ತಹಸೀಲ್ದಾರ್ ಕೂಡ ಮನವಿ ಕೊಟ್ಟಿವಿ. ಮೋಗಿಗೆ ಹೋಗಿ ಕೊಡೋದಲ್ಲ, ನಾವು ಪಬ್ಲಿಕ್ ಹೋಗಿ ಕೊಟ್ಟರು ಕೂಡ ಎಷ್ಟು ಮೀಡಿಯಾ ಹೊಡ್ಕೊಂಡ್ರು ಸರ್. ಅವ್ರು ಏನು ತಲೆನೇ ಕಟ್ಸೋಲ್ರಿ. ಏನಾದ್ರೆ ಅಂದ್ರೆ ಏನಾದ್ರು ಅಲ್ಲೇ ಸರ ಅಲ್ಲಿ ಎ ಸಿ ರೂಮ್ನಾಗ ಕೂತ್ಕೊಂಡು ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಸರ್ ಅವ್ರಿಗೆ. ಇಲ್ಲಿ ಬಂದು ಇಲ್ಲಿ ಜನಪ್ರತಿನಿಧಿಗಳು ಏನು ಸಮಸ್ಯೆ ಐತಿ ಅಂತ ಕುಂದುಕೊರತೆಗಳನ್ನು ಕೇಳೋದಿಲ್ಲ ಸರ್. ನಾವು ಬಂದು ನೀವು ಕೆಲಸ ಮಾಡೋದು ಬೇಡ ಸರ್, ಬಂದು ವಿಸಿಟ್ ಕೊಟ್ಟವ್ರಿ ಮಲ್ಲಾಪುರ ಇವತ್ತಿಗೆ ಬರಲ್ಲ ಸರ್. ಅದ ಒಂದು ಉಸಿಂಗಾಡಿ ಎಲ್ಲಾರ ಸರ್ ಸಿಗಲಿ, ಅದನ್ನು ತೊಗೊಂಡೋಗಿ ಏನು ಮಾಡ್ಬೇಕು ಅದನ್ನೆಲ್ಲ ಮಾಡ್ತಾರೆ ಸರ್ ಇವರು.